ಕೊರಿಯಾದಲ್ಲಿ ರೋಡಿನ ಮೇನ್ ಸೈಡಲ್ಲಿ ಹೋದರೆ ಅಥವಾ ತುಂಬ ಒಂದು ಹಬ್ ರೀತಿ ಇರೋ ಜಾಗಗಳಿಗೆ ಹೋದರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಕಾಣುತ್ತೆ. ಸ್ಕೈ ಸ್ಕ್ರೇಪರ್ ಥರ ಇರೋ ಅಪಾರ್ಟ್ಮೆಂಟ್ಸ್ ಇರ್ಬೋದು, ಅಥವಾ ಬ್ಯಾಂಕಿಂಗ್ ಸೆಕ್ಟರ್ದು ಆಫೀಸಸ್ ಇರ್ಬೋದು, ಶಾಪಿಂಗ್ ಕಾಂಪ್ಲೆಕ್ಸ್ ಇರ್ಬೋದು. ಸ್ವಲ್ಪ ಒಳಗಡೆ ಬಂದರೆ ಒಂದು ಹಳೆ ಬೆಂಗಳೂರು ರೀತಿ ನಮಗೆ ಯಾವ ಒಂದು ಫೀಲ್ ಬರುತ್ತೋ, ಬೆಂಗಳೂರಿಂದ ಒಳಗಡೆ ಹೋದಾಗ ಹಳೆ ಬೆಂಗಳೂರು, ಅದೇ ರೀತಿ ಒಳಗಡೆ ಬಂದರೆ ಹಳೆ ಕೊರಿಯಾ ಊರು ಹೇಗಿರುತ್ತೆ ಸೋಲ್ ಒಳಗಡೆ ಅಂತ ತೋರಿಸ್ತೀನಿ. ಸೊ ಈ ಸ್ಟ್ರೀಟು ನನಗೆ ಆಲ್ಮೋಸ್ಟ್ ಬೆಂಗಳೂರು ಥರನೇ ಅನ್ನಿಸ್ತಾ ಇದೆ. ನಂಗೆ ಹಳೆ ಬೆಂಗಳೂರು ನೆನಪಾಯಿತು ಇಲ್ಲಿ ಬಂದಿದ್ದ ತಕ್ಷಣ. ಸೊ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ನೋಡ್ಬೋದು ನೀವು, ಇಲ್ಲೆಲ್ಲೂ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಾಣಲ್ಲ. ಸಾಧಾರಣವಾಗಿ 3 ರಿಂದ 4 ಫ್ಲೋರ್ ಇರುತ್ತೆ. ಬನ್ನಿ ಹೀಗೆ ಹೋಗೋಣ. ಅಲ್ಲಿ ಒಬ್ಬರು ಹೋಗ್ತಾ ಇದ್ದಾರಲ್ಲ, ಸೊ ಈ ರೀತಿ ಗಾಡಿಗಳು ಇಲ್ಲಿ ಕಾಮನ್ ಆಗಿ ರೆಂಟಲ್ ಸಿಗುತ್ತೆ. ನಮ್ಮ ಬೆಂಗಳೂರಲ್ಲಿ ಯೂನು ಇದೆ ಎಲೆಕ್ಟ್ರಾನಿಕ್ ಸಿಟಿಲಿ, ಅದೇ ರೀತಿ ಇಲ್ಲೂ ಇದು ರೆಂಟಲಲ್ಲಿ ಸಿಗುತ್ತೆ. ಸೊ ಆ್ಯಪಿಂದ ಬುಕ್ ಮಾಡಿಕೊಂಡು ಹೋಗ್ಬೋದು. ಸಣ್ಣ ಸಣ್ಣ ಸೈಕಲ್, ಅದಕ್ಕೇನು ಕರೀತಾರೆ ಅಂತ ನನಗೆ ಗೊತ್ತಿಲ್ಲ. ಹಾಗೆ ನೋಡ್ಬೋದು ಸೇಮ್ ಇಲ್ಲೂ ಹಣ್ಣಿನ ಅಂಗಡಿಗಳು, ಮೀಟ್ ಮಾರ್ಕೆಟ್. ಇಲ್ಲಿಂದ ಸೀದಾ ಹೀಗೆ ನಡ್ಕೊಂಡು ಹೋದರೆ ಡಾಂಗ್ಡೆಮೊನ್ ಡಿಸೈನ್ ಪ್ಲಾಜಾ ಅಂತ ಒಂದು ಬಿಲ್ಡಿಂಗ್ ಇದೆ. ಅದನ್ನು ರೆಕಾರ್ಡ್ ಮಾಡೋಕ್ಕೆ ಇವತ್ತು ಹೋಗ್ತಾ ಇದ್ದೀನಿ. ಹೇಗಿದೆ ಡಾಂಗ್ಡೆಮೊನ್ ಡಿಸೈನ್ ಪ್ಲಾಜಾ, ಅದ್ರ ಬಗ್ಗೆ ಇರೋವಂಥ ಇನ್ಫಾರ್ಮೇಷನ್ನ ಕೊಡ್ತೀನಿ. ಇದೇನು ಅಂದರೆ ಜೋಸಿಯನ್ ಟೈಮಲ್ಲಿ ರಾಜ ಇರುವಾಗ ಇದನ್ನು ಕೋಟೆ ಮಾಡ್ಕೊಂಡಿರ್ತಾರೆ. ಸೊ ಈ ಸೋಲ್ ಸಿಟಿ ಸುತ್ತ ಈ ರೀತಿ ಕೋಟೆ ಇರುತ್ತೆ. ಈಗ ನಾಗರಿಕತೆ ಬೆಳೆದಂತೆ ಎಲ್ಲ ಹೋಗಿ ಅಲ್ಲಲ್ಲೇ ಸ್ವಲ್ಪ ಜಾಗದಲ್ಲಿ ಈ ರೀತಿ ಇದೆ. ಇದನ್ನು ಒಂದು ಮಾನ್ಯುಮೆಂಟ್ ರೀತಿ ಮಾಡ್ಕೊಂಡಿದ್ದಾರೆ. ನೈಟ್ ಟೈಮಲ್ಲಿ ಇದನ್ನೆಲ್ಲ ಲೈಟ್ ಹಾಕಿ ಇಲ್ಯುಮಿನೇಟ್ ಮಾಡ್ತಾರೆ. ಸೊ ಇದು ಮೇನ್ ರೋಡಿಗೆ ಬಂದರೆ ಈ ರೀತಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಾಣುತ್ತೆ. ಮೇನ್ ರೋಡಿಗೆ ಬಂದಿದ್ದೀನಿ. ಬರೀ ಮಾರ್ಟು, ಮಾಲು, ಅಲ್ಲಿ ಮಾತ್ರ ಶಾಪಿಂಗ್ ಇದೆ ಅಂತ ಅಲ್ಲ, ಹಣ್ಣುಗಳು ತರಕಾರಿಗಳು ಸಿಗುತ್ತೆ ಅಂತ. ನಮ್ಮೂರ ಥರನೂ ಇಲ್ಲೂ ಲೋಕಲಲ್ಲಿ ಸಿಗುತ್ತೆ. ಲೋಕಲ್ ಮಾರ್ಕೆಟ್ ಒಳಗಡೆ ಹೋಗೋಣ. ಇದೊಂದು ಲೋಕಲ್ ಫ್ರೂಟ್ ಮಾರ್ಕೆಟ್. ಇಲ್ಲಿ ಕಂಪ್ಯಾರಿಟಿವ್ಲಿ ಕಡಿಮೆ ಪ್ರೈಸಿಗೆ ಸಿಗುತ್ತೆ. ಕ್ವಾಲಿಟಿ ಆಫ್ ದ ಫ್ರೂಟ್ ನನಗೆ ಗೊತ್ತಿಲ್ಲ ಹೇಗಿದೆ ಅಂತ. ಸೊ ನೋಡ್ಬೋದು, ಇದು ಸೇಮ್ ನಮ್ಮ ತರಕಾರಿ ಮಂದಿ ಹೆಂಗಿರುತ್ತೋ ಹಾಗೆ ಇದೆ. ಸೊ ಇಲ್ಲೆಲ್ಲ ತರಕಾರಿಗಳು, ಆ ಕಡೆಗೆ ಹಣ್ಣು, ಹಾಗೆ ಸ್ನೇಲು ಅದೆಲ್ಲ. ಸೋಲ್ ಸಿಟಿಗೆ ಬಂದವರು ಈ ಜಾಗನ ನೋಡದೆ ವಾಪಸ್ ಹೋಗೋದೇ ಇಲ್ಲ. ಸೊ ನೀವು ಪ್ಲೇಸಸ್ ಟು ವಿಸಿಟ್ ಇನ್ ಸೋಲ್ ಸಿಟಿ ಅಂತ ಸರ್ಚ್ ಮಾಡಿದ್ರೆ ಸಿಗೋವಂಥ ಒಂದು ಜಾಗ ಇದು ಡಾಂಗ್ಡೆಮೊನ್ ಡಿಸೈನ್ ಪ್ಲಾಜಾ. ಡಾಂಗ್ಡೆಮೊನ್ ಏರಿಯಾದಲ್ಲಿದೆ. ಇದು ಒಂದು ಮೇಜರ್ ಫ್ಯಾಷನ್ ಹಬ್. ಸೊ ಈ ಡಿಸೈನ್ ಪ್ಲಾಜಾ ಆಗೋಕ್ಕೆ ಮುಂಚೆ ಏನಾಗಿತ್ತು, ಇದರ ಹಿಸ್ಟ್ರಿ ಏನು, ಮತ್ತು ಇದರೊಳಗಡೆ ಇವಾಗ ಏನಿದೆ ಅಂತ ನೋಡ್ಕೊಂಡು ಬರೋಣ. ಸೊ ಲೆಟ್ಸ್ ಎಕ್ಸ್ಪ್ಲೋರ್ ಡಾಂಗ್ಡೆಮೊನ್ ಡಿಸೈನ್ ಪ್ಲಾಜಾ. ವೆಲ್ಕಮ್ ಟು ಡಾಂಗ್ಡೆಮೊನ್.
ಸೊ ಈ ಒಂದು ಪ್ಲಾಜಾ ಬೇಸ್ಮೆಂಟ್ ಒಳಗಡೆ 3 ಫ್ಲೋರ್ ಇದೆ, ಗ್ರೌಂಡಿಂದ ಕೆಳಗಡೆ 3 ಫ್ಲೋರ್. ಸೊ ಬೇಸ್ಮೆಂಟಿಂದ ಮೇಲೆ 4 ಫ್ಲೋರ್ ಇದೆ. ಕೆಳಗಡೆ 3 ಫ್ಲೋರ್ನ ಪಾರ್ಕಿಂಗ್ ಲಾಟಾಗಿ ಮಾಡಿದ್ದಾರೆ. ಹಾಗೆ ಬಾಕಿ ಬೇರೆ ಫ್ಲೋರಲ್ಲಿ ಒಂದು ಹಿಸ್ಟಾರಿಕಲ್ ಮ್ಯೂಸಿಯಂ ಥರನೂ ಇದೆ, ಮ್ಯಾಗ್ಝಿನ್ ಹಾಲ್ ಮಾಡಿದ್ದಾರೆ, ಮಾಲ್ ಟೈಪು ಇದೆ. ಸೊ ಏನೇನಿದೆ ಡಾಂಡೆಮುಂಡ್ ಡಿಸೈನ್ ಪ್ಲಾಜಾ ಒಳಗಡೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇದ್ರ ಟೈಮಿಂಗ್ಸ್ ಬಂದು 10 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ. ಸೊ ಇದು ಫಸ್ಟ್ ಫ್ಲೋರ್ ಅಂತ ಕರೀತಾರೆ. ಇದು ಬಂದು ಡಿಸೈನ್ ಸೋಲ್ ಅಂತ ಸ್ಟೋರು. ಸೊ ಇದರಲ್ಲಿ ಪ್ರೀಮಿಯಂ ಪ್ರಾಡಕ್ಟ್ಸ್ ಫ್ರಮ್ ದ ಡಿಸೈನರ್ಸ್ ಅಕ್ರಾಸ್ ದ ವರ್ಲ್ಡ್ನ ಡಿಸ್ಪ್ಲೇ ಮಾಡ್ತಾರೆ. ಸೊ ನೋಡ್ಬೋದು, ಇದು ಸುಮಾರು ಜನ ವರ್ಲ್ಡಲ್ಲಿರುವಂಥ ಡಿಸೈನರ್ಸ್ ಡೆವಲಪ್ ಮಾಡಿರೋವಂಥ ಡಿಸೈನ್ಸ್, ಬೇರೆ ಬೇರೆ ಪ್ರಾಡಕ್ಟ್. ಸೊ ಇದೊಂದು ರೀತಿ ಫ್ಯಾಷನ್ ಹಬ್ ಆಗಿರೋದ್ರಿಂದ ನಾವು ಎಲ್ಲ ರೀತಿ ಟ್ರೆಂಡಲ್ಲಿರೋದು ವರ್ಲ್ಡ್ ಕ್ಲಾಸ್ ಡಿಸೈನರ್ಸ್ ಡಿಸೈನ್ ಮಾಡಿರುವಂಥ ಪ್ರಾಡಕ್ಟ್ನ ನೋಡ್ಬೋದು. ಸೆಕೆಂಡ್ ಫ್ಲೋರಲ್ಲಿ DDP ಶೋರೂಮ್ ಹಾಗೆ ಕೆಫೆ ಕೂಡ ಇದೆ. ಸೊ ಇಲ್ಲಿ ವರ್ಲ್ಡ್ ಕ್ಲಾಸ್ ಡಿಸೈನರ್ಸ್ ಬಂದು ತಮ್ಮ ಪ್ರಾಡಕ್ಟ್ನ ಡಿಸ್ಪ್ಲೇ ಮಾಡ್ತಾರೆ. ಈಗ ಆಟಮ್ ಕಾಲ ಆಗಿರೋದ್ರಿಂದ ಎಲ್ಲ ಕಡೆ ನಾವು ಸಿಲ್ವರ್ ಗ್ರಾಸ್ ನೋಡ್ಬೋದು. ಸೊ ಸಿಲ್ವರ್ ಗ್ರಾಸ್ ಥೀಮಲ್ಲೇ ಇಟ್ಕೊಂಡು ಇಲ್ಲಿ ಡೆಕೋರೇಷನ್ ಮಾಡಿದ್ದಾರೆ. ಏರಿಯಲ್ ವ್ಯೂ ಹೇಗಿದೆ ಅಂತ ಇಮೇಜಸ್ ಅಟ್ಯಾಚ್ ಮಾಡ್ತೀನಿ. ಹಿಸ್ಟಾರಿಕಲಿ ಇದು ಒಂದು ಸ್ಟೇಡಿಯಂ. ಇಲ್ಲಿದ್ದಂಥ ಸ್ಟೇಡಿಯಂನ ಡೆಮಾಲಿಷ್ ಮಾಡಿ ಈ ರೀತಿ ಡಿಸೈನ್ ಪ್ಲಾಜಾ ಕಟ್ಟಿದ್ದಾರೆ. ಅದಕ್ಕೆ ಕಾರಣ ಏನು ಅಂತಂದರೆ, ಸೌತ್ ಕೊರಿಯಾ ಒಲಿಂಪಿಕ್ಸ್ನ ಹೋಸ್ಟ್ ಮಾಡಿದಾಗ ಒಲಿಂಪಿಕ್ಸ್ಗೋಸ್ಕರನೇ ಬೇರೆ ಒಂದು ಸ್ಟೇಡಿಯಂ ಕಟ್ತಾರೆ. ಆ ಸ್ಟೇಡಿಯಂ ಇವಾಗ ಒಲಿಂಪಿಕ್ ಪಾರ್ಕ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಸೊ ಅದಾದಮೇಲೆ ಇಲ್ಲಿದ್ದಂಥ ಸ್ಟೇಡಿಯಮ್ಮು ಯಾರೂ ಜನ ಉಪಯೋಗಿಸ್ತಾ ಇರಲಿಲ್ಲ. ಕ್ರಮೇಣ ಇಲ್ಲಿ ಒಂದು ಮಾರ್ಕೆಟ್ ಥರ ಸೆಟಪ್ ಮಾಡಿ ಯೂಸ್ ಮಾಡ್ತಿರ್ತಾರೆ. ಸೊ ಇದನ್ನು ಗಮನಿಸಿದಂಥ ಸೋಲ್ ಸಿಟಿ ಕಾರ್ಪೊರೇಷನ್ ಅವರು ಇಲ್ಲಿ ಬೇರೆ ಏನಾದರೂ ಪ್ಲ್ಯಾನ್ ಮಾಡಬೇಕು, ಡೆಕೋರೇಟಿವ್ ಆಗಿರಬೇಕು, ಯಾಕೆಂದರೆ ಇದೊಂದು ಮೇಜರ್ ಹಬ್ ಏರಿಯಾದಲ್ಲಿದೆ ಅಂತ ಹೇಳಿಬಿಟ್ಟು ಒಂದಷ್ಟು ಡಿಸೈನರ್ಸ್ಗೆ ಕಾನ್ಸೆಪ್ಟ್ ಕೊಡೋಕ್ಕೆ ಹೇಳ್ತಾರೆ. ಆವಾಗ ಸುಮಾರಷ್ಟು ಡಿಸೈನರ್ಸ್ ಬಂದು ತಮ್ಮ ಕಾನ್ಸೆಪ್ಟ್ಗಳನ್ನ ಕೊಟ್ಟಾಗ ಒಬ್ಬರು ಇರಾಕಿ ಬ್ರಿಟಿಷ್ ಡಿಸೈನರ್ ಕೊಟ್ಟಂಥ ಕಾನ್ಸೆಪ್ಟು ಸೆಲೆಕ್ಟ್ ಆಗುತ್ತೆ. ಆ ಕಾನ್ಸೆಪ್ಟ್ ಮೇಲೇ ಬಿಲ್ಡ್ ಮಾಡಿರುವಂಥ ಡಿಸೈನ್ ಪ್ಲಾಜಾ ಇದು. ಇದರ ಹೆಸರು ಡಾಂಡೆಮುಂಡ್ ಡಿಸೈನ್ ಪ್ಲಾಜಾ. ಸೊ ಇದರಲ್ಲಿ ಹಿಸ್ಟರಿ ಆ್ಯಂಡ್ ಕಲ್ಚರ್ನು ಪ್ರೊಟೆಕ್ಷನ್ ಮಾಡೋ ಸೈಟ್ ಇದೆ, ಡಿಸೈನ್ ಪ್ಲಾಜಾನೂ ಇದೆ, ಹಾಗೆ ಮಾಲ್ ಕೂಡ ಇದೆ. ಅಲ್ಲಿ ನೋಡ್ಬೋದು DDP ಫ್ಯಾಷನ್ ಮಾಲ್ ಕಾಣಿಸ್ತಾ ಇದೆ. ಸೊ ಇಲ್ಲಿ ನೋಡಿದ್ರೆ ನೀವು ಸಾಧಾರಣವಾಗಿ ಬೆಂಗಳೂರಲ್ಲೂ ಓರಿಯಾನ್ ಮಾಲ್, ಫಿನಿಕ್ಸ್ ಮಾಲ್ ಎಲ್ಲೋದ್ರೂ ಈ ರೀತಿ ಸ್ಟೋರ್ಸ್ ಹಾಕ್ಕೊಂಡಿರ್ತಾರೆ. ಇಲ್ಲೂ ಇದೊಂದು ಕಾಮನ್ ಸೀನ್.
ಸೊ ಮೇಡಮ್ ಬಂದಿದ ತಕ್ಷಣ ಹಾಯ್ ಹೇಳಿದ್ರು. ಉಂಗುರಗಳ ಅಂಗಡಿ. ಹಾಗೆ ಇಲ್ಲಿ ನಿಟ್ಟಿಂಗು ತುಂಬ ಪಾಪ್ಯುಲರ್ ಹಾಬಿ ಅನಿಸುತ್ತೆ. ಎಲ್ಲೋದ್ರೂ ತುಂಬ ಒಳ್ಳೆ ಕ್ವಾಲಿಟಿ ಉಲ್ಲನ್ ಸಿಗುತ್ತೆ ನಿಟ್ಟಿಂಗ್ ಮಾಡೋ ಹಾಬಿ ಇರೋರಿಗೆ. ಹಾಗೆ ನಿಟ್ಟಿಂಗ್ ಪ್ರಾಡಕ್ಟ್ಸು ತುಂಬ ಸಿಗುತ್ತೆ, ಉಲ್ಲನ್ ಪ್ರಾಡಕ್ಟ್ಸು, ಬ್ಯಾಗ್ಸ್. ಸೊ ಇಲ್ಲೂ ನೋಡ್ಬೋದು ತುಂಬ ಚೆನ್ನಾಗಿರುವಂಥ ಉಲ್ಲನ್ ಬ್ಯಾಗ್ ಇದೆ. ಮೇಡಮ್ ಅಲ್ಲಿ ನಿಟ್ಟಿಂಗ್ ಮಾಡ್ತಾ ಇದ್ದಾರೆ. ಸೊ ತುಂಬ ಚೆನ್ನಾಗಿದೆ ಬ್ಯಾಗ್ ಇದು. ಬ್ಯಾಗ್ ಪ್ರೈಸು ಸುಮಾರು ಒಂದು 6,000 ರೂಪಾಯಿ. ಬಗ್ಗಿ ಸರ್ವಿಸ್ ಕೂಡ ಇದೆ. ನಡೆಯೋಕ್ಕಾಗದೇ ಇರೋರು ಬಗ್ಗಿ ಸರ್ವಿಸ್ ತೊಗೋಬೋದು. ಸೊ ಇದು ಫೋಮಿಂದ ಮಾಡಿರೋ ಪ್ರಾಡಕ್ಟ್. ವಾಟರ್ ಬಾಟಲ್ ಕ್ಯಾರಿ ಮಾಡೋಕ್ಕೂ ತುಂಬ ಚೆನ್ನಾಗಿರುವಂಥ ಬ್ಯಾಗ್ ಇದೆ ನೋಡಿ. ಸೊ ಗಿಫ್ಟ್ ನಾವು ಯೂಶಲಿ ಪ್ಲಾಸ್ಟಿಕ್ ಬ್ಯಾಗಲ್ಲಿ ರ್ಯಾಪ್ ಮಾಡಿಬಿಟ್ಟು ಈ ರೀತಿ ಫ್ಲವರ್ ಕೊಡ್ತೀವಿ. ಸೊ ಇಲ್ಲಿ ನೀಟಾಗಿ ಬಟ್ಟೆಯಿಂದ ಡಿಸೈನ್ ಮಾಡಿದ್ದಾರೆ. ಸೊ ಫ್ಲವರ್ಸ್ನ ಇವರು ತುಂಬ ಯೂಸ್ ಮಾಡ್ತಾರೆ. ಯಾರಿಗಾದರೂ ವೆಲ್ಕಮ್ ಮಾಡೋಕ್ಕೆ, ಬರ್ಡೇ ಟೈಮಲ್ಲೆಲ್ಲ ಫ್ಲವರ್ಸ್ನ ಗಿಫ್ಟ್ ಕೊಡೋದು ಇಲ್ಲಿನ ಪದ್ಧತಿ. ಸ್ಕಾರ್ಫ್ ಸ್ಟೋರ್. ಸ್ಕಾರ್ಫ್ ತುಂಬ ಚೆನ್ನಾಗಿದೆ ಔಟ್ಫಿಟ್ಸು. What's this? 가죽인데요? 섬유질이 깨지면서 점점 부드러워져. ಸೊ ಗಮ್ ಯೂಸ್ ಮಾಡಿದೆ. ಪೇಪರಲ್ಲಿ ಮಾಡಿರುವಂಥ ವಾಲೆಟ್ಸು. ಇದನ್ನು ಒರಿಗಾಮಿ ಟೆಕ್ನಿಕ್ ಅಂತ ಹೇಳ್ತಾ 이ದ್ದಾರೆ ಮೇಡಮ್. 저희 장지갑도 다 접어서만 만들고요. 모든 제품들 다 접어서만 만들고요. ಪೇಪರ್ ಪರ್ಸ್. 버리실 때도 종이로 분리 배출하실 수 있어요. ಅದು ಬಂಬಾನೆ 준비. 감사합니다. ಹ್ಯಾಂಡ್ಮೇಡ್ ಸ್ಪೂನ್ ತುಂಬ ಚೆನ್ನಾಗಿದೆ ಡಿಸೈನು. ಡಾಂಗ್ಡೆಮೋನ್ ಡಿಸೈನ್ ಪ್ಲಾಜಾದಲ್ಲಿ ಟಪರ್ವೇರ್ ಅವರು ಒಂದು ಕಾನ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಏನು ಅಂತ ಅಂದರೆ, ಇನ್ಸ್ಟಾಗ್ರಾಮಲ್ಲಿ ನಾವು ಈ ಒಂದು ಸ್ಟೋರ್ನ ಫಾಲೋ ಮಾಡಿದ್ರೆ ಇಲ್ಲಿ ಬಂದಿರೋರಿಗೆ ಒಂದು ಫ್ರೀ ಗಿಫ್ಟ್ ಕೊಡ್ತಾರೆ. ಸೊ ನಾನು ಕೂಡ ಇನ್ಸ್ಟಾಗ್ರಾಮಲ್ಲಿ ಟಪರ್ವೇರ್ನ ಫಾಲೋ ಮಾಡ್ತೀನಿ. ಹೇಗೆ ಏನು ಗಿಫ್ಟ್ ಸಿಗುತ್ತೆ ನನಗೆ ಅಂತ ನೋಡೋಣ ಬನ್ನಿ. ಸೊ ನನಗೆ ಈ ಒಂದು ಕ್ಯೂಟ್ ಬಾಟಲ್ನ ಗಿಫ್ಟ್ ಕೊಟ್ಟರು ಟಪರ್ವೇರ್ ಕೊರಿಯಾ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡಿದ್ದಕ್ಕೆ. ನಿಮಗೆ ಕಾಣಿಸ್ತಾ ಇರೋದು ಸೋಲ್ ಸಿಟಿ ಟೂರ್ ಬಸ್. ಒಂದು ದಿನ ಯಾರಿಗೆ ಟೈಮ್ ಇರಲ್ಲ ಅವರು ಈ ರೀತಿ ಟೂರ್ ಬಸ್ನ ಹೈರ್ ಮಾಡ್ಕೋಬೋದು. ಸೊ ಸೌತ್ ಕೊರಿಯಾಗೆ ಯಾವಾಗಾದರೂ ಬಂದರೆ, ಸೋಲ್ ಸಿಟಿಗೆ ಬಂದರೆ ನಿಮ್ಗೊಬ್ಬರಿಗೆ ನೋಡೋಕ್ಕಾಗಲ್ಲ, ಸಬ್ವೆ ಯೂಸ್ ಮಾಡಿಕೊಂಡು ಏನೂ ಪ್ಲ್ಯಾನ್ ಇರಲ್ಲ ಅಂತ ಅಂದರೆ ಈ ರೀತಿ ಒಂದು ಸೋಲ್ ಸಿಟಿ ಟೂರ್ ಬಸ್ನ ತೊಗೊಂಡು ಇಡೀ ಸಿಟಿನ ಸುತ್ತಬೋದು. ಸೊ ಅವರು ಮೇಜರ್ ಪ್ಲೇಸಸ್ಗೆಲ್ಲ ಕರ್ಕೊಂಡು ಹೋಗ್ತಾರೆ. ಹಾಗೆ ನಿಮಗೆ ಅಲ್ಲಿ ಬೆಟ್ಟದ ಮೇಲೆ ಕಾಣಿಸ್ತಾ ಇರೋದು ಒಂದು ಹ್ಯಾನೋಕ್ ವಿಲೇಜ್ ಅಂತ. ಸೊ ಅದನ್ನು ಬುಕ್ಚನ್ ಹ್ಯಾನೋಕ್ ವಿಲೇಜ್ ಅಂತ ಕರೀತಾರೆ. ಸೊ ಅದು ಒಂದು ಇವತ್ತಿಗೂ ಪ್ರಿಸರ್ವ್ ಮಾಡಿರೋಂಥ ಹಳ್ಳಿ ಜೀವನ. ಹಳ್ಳಿ ಅಂತ ಅನಿಸುತ್ತೆ, ಬಟ್ ಅಲ್ಲಿ ತುಂಬ ಮಾಡರ್ನ್ ಫೆಸಿಲಿಟೀಸ್ ಇದೆ. ಬಿಲ್ಡಿಂಗ್ಸ್ ಮಾತ್ರ ಹಳೇದಾಗಿದೆ. ಅದನ್ನೆಲ್ಲ ಪ್ರಿಸರ್ವ್ ಮಾಡಿಕೊಂಡು ಒಂದು ಹೆರಿಟೇಜ್ ಪ್ಲೇಸ್ ಥರ ಇಟ್ಕೊಂಡಿದ್ದಾರೆ.